ನ್ಯಾಯಪರ. ಈ ದಿನ ಚಿಕ್ಕನಾಯಕನಹಳ್ಳಿ ನಗರದ ಎಸ್ಆರ್ಎಸ್ ಪಡಿತರ ವಿತರಣೆ ಕೇಂದ್ರಕ್ಕೆ ಭೇಟಿ ನೀಡಿದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ತಲಾ 15 ಕೆಜಿ ಅಕ್ಕಿ ನೀಡುವುದರ ಬಗ್ಗೆ ಮಾಹಿತಿ ನೀಡಿದರು. ಜೊತೆಯಲ್ಲಿ ಆಹಾರ ನಿರೀಕ್ಷಕರಾದ ಪ್ರಜ್ವಲ್ ಮತ್ತು ರಾಹುಲ್ ಹಾಗೂ ಸೊಸೈಟಿ ಕಾರ್ಯದರ್ಶಿ ಕೋದಂಡರಾಮಯ್ಯ ವಿಶ್ವನಾಥ್ ನರಸಿಂಹಮೂರ್ತಿ ಪಾಲ್ಗೊಂಡಿದ್ದರು. ವಿಶ್ವನಾಥ್ ಅಕ್ಕಿ ಕೂಡ ನೀನಲ್ವಾ ಬೆನಿಫಿಷಿಯರ್ ನಿನ್ನ ಹೆಸರು ಶಂಕರ್. ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಪಡಿತರ ಮಾನ್ಯ ಚಂದ್ರಶೇಖರ್ ಆಗಿರ್ತಕ್ಕಂಥ ಇವರು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಆಗಿದ್ದಾರೆ ತಾಲೂಕಿಗೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ನಿಮ್ಮ ಪಡಿತರ ವಿತರಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ. ನರಸಿಂಹಮೂರ್ತಿ ಅಂತವ ಇವರು ಭೂ ನ್ಯಾಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರು ಕೂಡ ನಮ್ಮ ಸಂಘದ ಪರವಾಗಿ ಮತ್ತು ಪಡಿತರ ವಿತರಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ. ಇವರು ನಮ್ಮ ಆಹಾರ ನಿರೀಕ್ಷಕರು ಇವರು ಪ್ರಜ್ವಲ್ ಸರ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ. ಇವರು ರಾಹುಲ್ ಸರ್ ಅಂತೇಳಿ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ. ಪತ್ರಿಕಾ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ. ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ. ಈಗ ಅನ್ನಭಾಗ್ಯ ಯೋಜನೆ ಕುರಿತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತೀವಿ. ಆತ್ಮೀಯರೇ, ಶ್ರೀ ರೇವಣಸಿದ್ದೇಶ್ವರ ಅವರನ್ನು ಸ್ಮರಣೆ ಮಾಡುತ್ತಾ ಶ್ರೀ ರೇವಣಸಿದ್ದೇಶ್ವರ ಪಡಿತರ ಸಂಘದಲ್ಲಿ ಇವತ್ತು ಏನು ನಮ್ಮ ಆಹಾರ ನಿರೀಕ್ಷಕರು ಬಂದಿದ್ದಾರೆ, ಪ್ರಜ್ವಲ್ ಅವರು ಮತ್ತು ರಾಹುಲ್ ಅವರು ಹಾಗೂ ನಮ್ಮ ನರಸಿಂಹಮೂರ್ತಿರವರು, ನೀವೆಲ್ಲ ಗ್ರಾಹಕರಿದ್ದೀರಾ. ನಾವು ಬಂದಿರೋ ಉದ್ದೇಶ ಇಷ್ಟೇ. ಈಗ ಸರ್ಕಾರ ನಿಮಗೆ 5 ಗ್ಯಾರಂಟಿ ಕೊಡ್ತಾ ಇದ್ದಾರಮ್ಮ, ಅದರಲ್ಲಿ ಇದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಅಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಸಾಯಬಾರ್ದು ಅಂತ ಹೇಳಿ, ಹಸಿವಿನಿಂದ ನರಳಬಾರ್ದು ಅಂತ ಹೇಳಿ ಏನು ಮನಮೋಹನ್